ವೀಕ್ಷಕರೇ ನಮಸ್ಕಾರ. ನೀವೇನಾದರೂ ಬೆಂಗಳೂರಿನ ಹತ್ರ ಒಂದು ದಿನದ ಪ್ರವಾಸಕ್ಕೆ ಏನಾದರೂ ಬರಬೇಕು, ಅದು ಅತ್ಯುತ್ತಮವಾಗಿರಬೇಕು, ತುಂಬ ಅರ್ಥಪೂರ್ಣವಾಗಿರಬೇಕು ಅಂತಂದರೆ ಬೆಂಗಳೂರಿನ ಹತ್ತಿರ ಇರೋ ಕನಕಪುರ ಮತ್ತು ಹಾರೋಹಳ್ಳಿ ರಸ್ತೆ ಮಧ್ಯೆ ಇರುವಂತಹ ಪಿರಮಿಡ್ ವ್ಯಾಲಿ ಇಂಟರ್ನ್ಯಾಷನಲ್ ಧ್ಯಾನ ಕೇಂದ್ರಕ್ಕೆ ನೀವು ಬೇಕಾದರೆ ಬರ್ಬೋದು. ನಿಜಕ್ಕೂ ಅತ್ಯುತ್ತಮವಾಗಿದೆ ನನ್ನ ಒಂದು ಅನುಭವದ ಪ್ರಕಾರ. ಅದರ ಒಳಗಡೆ ಏನೇನು ಫೆಸಿಲಿಟೀಸ್ ಇದೆ ಅನ್ನೋದನ್ನು ನಾನು ನಿಮಗೆ ವಿವರವಾಗಿ ಹೇಳ್ತೀನಿ. ಬನ್ನಿ ಹೋಗೋಣ. ಸ್ನೇಹಿತರೆ, ಈ ಧ್ಯಾನ ಕೇಂದ್ರದ ಹೆಸರೇ ಹೇಳುವಂತೆ ಪಿರಮಿಡ್ ಧ್ಯಾನ ಕೇಂದ್ರ ಅಂತ. ಅದೇ ಥರ ಈ ಧ್ಯಾನ ಕೇಂದ್ರವನ್ನು ಸಂಪೂರ್ಣವಾಗಿ ಈಜಿಪ್ಟ್ನ ಪಿರಮಿಡ್ ಆಕಾರದಲ್ಲಿ ಹೋಲುವಂತೆ ಈ ಧ್ಯಾನ ಕೇಂದ್ರವನ್ನು ನಿರ್ಮಿಸಲಾಗಿದೆ. ಜೊತೆಗೆ ಸುತ್ತಮುತ್ತ ಒಂದು ಹಸಿರು ವಾತಾವರಣವನ್ನು ತುಂಬ ಚೆನ್ನಾಗಿ ನಿರ್ಮಿಸಿದ್ದಾರೆ. ಅದು ತುಂಬ ಆಕರ್ಷಕವಾಗಿ ಕಾಣುತ್ತೆ. ಈ ಧ್ಯಾನ ಕೇಂದ್ರದ ಒಟ್ಟಾರೆ ಒಂದು ಸುತ್ತಳತೆಗೆ ಬಂದರೆ ಇದು 160 ಅಡಿ ಉದ್ದ, 160 ಅಡಿ ಅಗಲ ಇದೆ. ಜೊತೆಗೆ ಇದನ್ನು ಒಂದು ನಿರ್ದಿಷ್ಟವಾದ ಕೋನದಲ್ಲಿ, ಅಂದರೆ ಒಂದು 51 ಡಿಗ್ರಿ ಕೋನದಲ್ಲಿ ಇದನ್ನು ನಿರ್ಮಿಸಿದ್ದಾರೆ. ಜೊತೆಗೆ ಇದೊಂದು ಸರಿಸುಮಾರು ಒಂದು 102 ಅಡಿ ಎತ್ತರ ಕೂಡ ಇದೆ. ಸ್ನೇಹಿತರೆ, ಈ ಒಂದು ಪಿರಮಿಡ್ ಧ್ಯಾನ ಕೇಂದ್ರದ ವಿಶೇಷತೆ ಏನಪ್ಪ ಅಂತ ಅಂದರೆ, ನಾವು ಸಾಮಾನ್ಯವಾಗಿ ಹೊರಗಡೆ ಕುಳಿತು ಧ್ಯಾನ ಮಾಡೋದಕ್ಕಿಂತ ಈ ಪಿರಮಿಡ್ ಆಕಾರದಲ್ಲಿ, ಈ ಪಿರಮಿಡ್ ಒಳಗಡೆ ಕುಳಿತು ಧ್ಯಾನ ಮಾಡಿದಾಗ ಅದರ ಒಂದು ಎಫೆಕ್ಟಿವ್ನೆಸ್ಸು 3 ಪಟ್ಟು ಜಾಸ್ತಿ ಇರುತ್ತೆ. ಅಂದರೆ ಹೊರಗಡೆ ವಾತಾವರಣದಲ್ಲಿ ನಮಗೆ ಎಷ್ಟು ಸಮಯ ತಗೊಳ್ಳೋದಕ್ಕೆ, ನಮ್ಮ ಮನಸ್ಸು ಶಾಂತವಾಗೋದಕ್ಕೆ, ಏಕಾಗ್ರತೆಗೊಳ್ಳೋದಕ್ಕೆ, ಅಲ್ಲಿಗಿಂತ ಇಲ್ಲಿ ಅತಿ ಬೇಗವಾಗಿ ನಮ್ಮ ಮನಸ್ಸು ಏಕಾಗ್ರತೆಗೊಳ್ಳುತ್ತೆ. ಜೊತೆಗೆ ಅದರಲ್ಲೇ ಕೂಡ ಹೆಚ್ಚು ಹೊತ್ತು ಏಕಾಗ್ರತೆಯಲ್ಲೇ ನಮ್ಮ ಮನಸ್ಸು ಇರುತ್ತೆ ಅನ್ನೋದು ಇಲ್ಲಿನ ನಂಬಿಕೆ. ಜೊತೆಗೆ ನಾನು ಧ್ಯಾನ ಮಾಡಿದಾಗ ನನಗೂ ಕೂಡ ಅದೇ ರೀತಿ ಒಂದು ಫೀಲ್ ಆಯಿತು. ಅದಲ್ಲದೆ ಇಲ್ಲಿನ ಒಂದು ಧ್ಯಾನ ಕೇಂದ್ರದಲ್ಲಿ ಒಟ್ಟಾರೆ ಒಂದೇ ಸಾರಿಗೆ ಒಂದು 5,000 ಜನರು ಕುಳಿತು ಧ್ಯಾನ ಮಾಡಬಹುದಂಥ ಫೆಸಿಲಿಟಿ ಇಲ್ಲಿದೆ. ಜೊತೆಗೆ ಧ್ಯಾನಕ್ಕೆ ಸಂಬಂಧಪಟ್ಟ ವಿವಿಧ ಕೋರ್ಸ್ಗಳನ್ನ ಕೂಡ ಇಲ್ಲಿ ಕಂಡಕ್ಟ್ ಮಾಡ್ತಾರೆ, ಆರ್ಗನೈಸ್ ಮಾಡ್ತಾರೆ. ಅಲ್ಲೇ ಉಳ್ಕೊಳ್ಳೋದಕ್ಕೂ ಕೂಡ ಫೆಸಿಲಿಟಿ ಇದೆ. ನೀವು ಬೇಕಾದರೆ ಹೋಗಿ ಅಲ್ಲಿ ಉಳ್ಕೊಂಡು ಧ್ಯಾನ ಮಾಡಿ ಅಲ್ಲಿ ಕೋರ್ಸನ್ನು ಕಂಪ್ಲೀಟ್ ಮಾಡ್ಕೊಂಡು ಬರ್ಬೋದು. ಈ ಧ್ಯಾನ ಕೇಂದ್ರದಿಂದ ಮುಗಿಸಿ ನಾವು ನಂತರ ಹೊರಗಡೆ ಬಂದರೆ ಅಲ್ಲಿ ಒಂದು ಅಲ್ಲಿನ ಗೋಡೆಗಳ ಮೇಲೆ ತುಂಬ ಸುಂದರವಾದ ಒಂದು ಭಿತ್ತಿ ಚಿತ್ರಗಳನ್ನ ಅಲ್ಲಿ ಆರ್ಟ್ ಮಾಡಿದ್ದಾರೆ. ಅದನ್ನು ತುಂಬ ಚೆನ್ನಾಗಿ ಕಾಣ್ಬೋದು. ಅದು ನಮ್ಮ ಒಂದು ಕೋನಾರ್ಕಲ್ಲಿರೋ ಸನ್ ಟೆಂಪಲ್ಲಿರೋ ಒಂದು ಸಮಯದ ಚಕ್ರವನ್ನು ತುಂಬ ಚೆನ್ನಾಗಿ ನಿರ್ಮಿಸಿದ್ದಾರೆ, ಅದನ್ನು ನೋಡ್ಬೋದು. ಜೊತೆಗೆ ಅಲ್ಲಿ ಬುದ್ಧ ಮಲಗಿರುವಂಥ ಭಂಗಿ ಕೂಡ ತುಂಬ ಚೆನ್ನಾಗಿದೆ. ಅಲ್ಲಿಂದ ಮುಂದೆ ಬಂದರೆ ನಮಗೆ ಒಂದು ಧ್ಯಾನಕ್ಕೆ ಬೇಕಾಗಿರುವಂತಹ ಕೆಲವು ಪರಿಕರಗಳ ಅಂಗಡಿ ಇದೆ. ಅಲ್ಲಿ ತುಂಬ ಸಾವಯವ ಕೃಷಿಯಿಂದ ಮಾಡಿರುವಂತಹ ತಿನಿಸುಗಳು, ಉತ್ಪನ್ನಗಳು, ಮೂರ್ತಿಗಳು ತುಂಬ ಆಕರ್ಷಕವಾಗಿದೆ. ಸ್ನೇಹಿತರೆ, ತುಂಬ ಚೆನ್ನಾಗಿದೆ. ಅದು ನೋಡೋದಕ್ಕೆ ಸ್ವಲ್ಪ ಕಾಸ್ಟ್ಲಿ ಅನಿಸ್ತು, ಪರವಾಗಿಲ್ಲ, ಚೆನ್ನಾಗಿದೆ. ಅದಲ್ಲದೆ ಇಲ್ಲಿ ಪುಸ್ತಕಗಳು ಸಿಗುತ್ತೆ. ಜೊತೆಗೆ ಅಲ್ಲೊಂದು ಲೈಬ್ರರಿ ಕೂಡ ಇದೆ. ನೀವು ಬೇಕಾದ್ರೆ ಹೋಗಿ ಪುಸ್ತಕವನ್ನು ಓದ್ಬೋದು, ಪುಸ್ತಕಗಳನ್ನ ಪರ್ಚೇಸ್ ಮಾಡ್ಬೋದು. ಅದಲ್ಲದೆ ಇಲ್ಲಿ ನಮಗೊಂದು ವಿಶೇಷ ಒಂದು ಫೆಸಿಲಿಟಿ ಏನಪ್ಪ ಅಂತಂದರೆ, ಮಧ್ಯಾಹ್ನದ ವೇಳೆ ಸಂಪೂರ್ಣ ಸಸ್ಯಾಹಾರದ ಭೋಜನ ಇರುತ್ತೆ, ನಮಗೆ ಉಚಿತವಾಗಿರುತ್ತೆ. ಅದಲ್ಲದೆ ಈ ಒಂದು ಭೋಜನಕ್ಕೆ ಬೇಕಾಗಿರುವಂಥ ಬಹುತೇಕ ತರಕಾರಿಗಳನ್ನು ಅಲ್ಲಿನ ಒಂದು ಜಾಗದಲ್ಲೇ ಬೆಳೆದಿರ್ತಾರೆ ಅನ್ನೋದು ವಿಶೇಷ. ಒಟ್ಟಾರೆ ಇಲ್ಲಿನ ವಾತಾವರಣ ತುಂಬ ಚೆನ್ನಾಗಿದೆ. ಮಕ್ಕಳಿಗೆ ಆಟ ಆಡೋಕ್ಕೆ ಒಳ್ಳೆ ಜಾಗ ಇದೆ. ಅಲ್ಲಿನ ಒಂದು ವಾತಾವರಣ ಹಸಿರುಮಯ ವಾತಾವರಣ ಇದೆ. ಟಾಯ್ಲೆಟ್ಸ್ ಫೆಸಿಲಿಟೀಸ್ ತುಂಬ ಚೆನ್ನಾಗಿದೆ. ಮೊದಲು ಹೇಳಿದಾಗ ನೀವು ಬೇಕಾದ್ರಲ್ಲಿ ಉಳ್ಕೋಬೋದು. ಒಂದು ದಿನಕ್ಕೆ ಸರಾಗವಾಗಿ ಹೋಗಿ ಬರ್ಬೋದು. ಸ್ನೇಹಿತರೆ, ಪ್ರಯತ್ನ ಮಾಡಿ, ಹೋಗಿ ಬನ್ನಿ. ಧ್ಯಾನ ನಮ್ಮ ಜೀವನಕ್ಕೆ ಅತ್ಯವಶ್ಯಕ. ಈ ಮಾಹಿತಿ ನಿಮಗೆ ಇಷ್ಟವಾದರೆ ಇತರರಿಗೂ ಹಂಚಿ ಅಂತ ಹೇಳ್ತಾ ನನ್ನ ಮಾತಿಗೆ ವಿರಾಮವನ್ನು ಹಾಡ್ತೀನಿ. ಜೈ ಕರ್ನಾಟಕ ಮಾತೆ.